ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ. ನಮಸ್ಕಾರ, ಕಾವೇರಿ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ದುಬಾರೆ ಸಾಕಾನೆ ಆನೆ ಶಿಬಿರದಲ್ಲಿ ನಡೆದ ಕ್ಲೀನ್ ದುಬಾರೆ ಸ್ವಚ್ಛತಾ ಅಭಿಯಾನ. ಪ್ರವಾಸಿ ಕೇಂದ್ರಗಳ ಸ್ವಚ್ಛತೆ ಕಾಪಾಡಲು ಇಲಾಖೆ ಮೂಲಕ ಯೋಜನೆ. ಅರಣ್ಯ ಇಲಾಖೆ ನೇತೃತ್ವದಲ್ಲಿ ನಡೆದ ದುಬಾರೆ ಸ್ವಚ್ಛತಾ ಅಭಿಯಾನ. ಕುಶಾಲನಗರದಲ್ಲಿ 2 ದಿನಗಳ ಕಾಲ ನಡೆದ ಜಿಲ್ಲಾ ಮಟ್ಟದ ರೋಮನ್ ಕ್ಯಾಥೋಲಿಕ್ ಕಪ್ ಕ್ರಿಕೆಟ್ ಪಂದ್ಯಾಟ. ಕ್ರೀಡಾಕೂಟಗಳು ಸ್ನೇಹ, ಸಾಮರಸ್ಯ, ಬಾಂಧವ್ಯವನ್ನು ಬೆಸೆಯುವ ವೇದಿಕೆಯಾಗಲಿ ಗಣ್ಯರ ಅಭಿಮತ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆ ಈಡೇರಿಸುವಂತೆ ಮಡಿಕೇರಿಯಲ್ಲಿ ಧರಣಿ ಸತ್ಯಾಗ್ರಹ. ಸ್ವಾಮಿ ಆಯೋಗ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸುವಂತೆ ಆಗ್ರಹ. ಕುಶಾಲನಗರ ಪಟ್ಟಣದಲ್ಲಿ ನಗರೋತ್ಥಾನ ಯೋಜನೆ ಮೂಲಕ ಸಂಪೂರ್ಣಗೊಂಡ ರಸ್ತೆ ಕಾಮಗಾರಿ. 5 ಕೋಟಿ ರುಗಳ ವೆಚ್ಚದಲ್ಲಿ ನಡೆದ ಡಾಂಬರೀಕರಣ ಕಾರ್ಯ. ವಾರ್ತೆಗಳ ವಿವರ. ಕುಶಾಲನಗರ ಅರಣ್ಯ ವಲಯ ವ್ಯಾಪ್ತಿಯ ಪ್ರವಾಸಿ ಕೇಂದ್ರಗಳನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕುಶಾಲನಗರ ಅರಣ್ಯ ವಲಯ ಅಧಿಕಾರಿ ಎಂಎಸ್ ಚಿನ್ನಪ್ಪ ತಿಳಿಸಿದ್ದಾರೆ. ಅವರು ದುಬಾರೆ ಸಾಕಾಣೆ ಶಿಬಿರದಲ್ಲಿ ಅರಣ್ಯ ಇಲಾಖೆ, ಅಮ್ಮಾಡೆ ಗ್ರಾಮಾರಣ್ಯ ಸಮಿತಿ, ದುಬಾರೆ ರಾಫ್ಟಿಂಗ್ ಅಸೋಸಿಯೇಷನ್, ಕುಶಾಲನಗರದ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕಾವೇರಿ ಪರಿಸರ ರಕ್ಷಣಾ ಬಳಗದ ಸಹಯೋಗದಲ್ಲಿ ನಡೆದ ಕ್ಲೀನ್ ದುಬಾರೆ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕುಶಾಲನಗರ ಅರಣ್ಯ ವಲಯ ವ್ಯಾಪ್ತಿಯ ಪ್ರವಾಸಿ ಕೇಂದ್ರಗಳನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕುಶಾಲನಗರ ಅರಣ್ಯ ವಲಯಾಧಿಕಾರಿ ಎಂಎಸ್ ಚಿನ್ನಪ್ಪ ತಿಳಿಸಿದ್ದಾರೆ. ಅವರು ದುಬಾರೆ ಸಾಕಾಣೆ ಶಿಬಿರದಲ್ಲಿ ಅರಣ್ಯ ಇಲಾಖೆ, ಅಮ್ಮಾಳೆ ಗ್ರಾಮಾರಣ್ಯ ಸಮಿತಿ, ದುಬಾರೆ ರಾಫ್ಟಿಂಗ್ ಅಸೋಸಿಯೇಷನ್, ಕುಶಾಲನಗರದ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕಾವೇರಿ ಪರಿಸರ ರಕ್ಷಣಾ ಬಳಗದ ಸಹಯೋಗದಲ್ಲಿ ನಡೆದ ಕ್ಲೀನ್ ದುಬಾರೆ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮದಂತೆ ನಾವು ಇವತ್ತು ದುಬಾರೆಯಲ್ಲಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿನ ತ್ಯಾಜ್ಯ ವಸ್ತುಗಳಲ್ಲಿ ಎಷ್ಟೋ ಮಲಿನಗೊಳಿಸ್ತಿದ್ರು. ಇದಕ್ಕೆ ಒಂದು ಇತಿಶ್ಯ ಆಡಬೇಕು ಅಂತೇಳಿ ಇಲ್ಲಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇಲ್ಲಿಂದ ರಿಯೋ ಡ್ರಾಫ್ಟಿಂಗ್ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳು, ಸಾರ್ವಜನಿಕರು, ಅಮ್ಮಳೆ ಗ್ರಾಮಾರಣ್ಯ ಸಮಿತಿ ಮತ್ತು ಕುಶಾಲನಗರದ ಪತ್ರಕರ್ತರ ಸಂಘದವರು, ಕಾವೇರಿ ಪರಿಸರ ರಕ್ಷಣಾ ಬಳಗ ಇವರ ಸಹಕಾರದೊಂದಿಗೆ ನಾವು ಬೆಳಗ್ಗೆ 7 ಗಂಟೆಯಿಂದ ದುಬಾರೆ ಅರಣ್ಯ ಶಿಬಿರದಲ್ಲಿ ಮತ್ತು ಆಸುಪಾಸು ಸ್ಥಳಗಳಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರೂ ತುಂಬ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತೇನೆ. ಹಾಗೆ ಇನ್ನು ಮುಂದೆಯೂ ಎಲ್ಲ ಪರಿಸರ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಹಾಕದೆ ಅದನ್ನು ಮುಂಬರುವ ಪ್ರವಾಸಿಗರಿಗೆ ಸ್ವಚ್ಛತೆಯ ಒಂದು ಅನುಭವ. ಪ್ರವಾಸಿಗರು ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದಂತೆ ಅರಿವು ಮೂಡಿಸುವ ಮೂಲಕ ಪ್ರವಾಸಿಗರು ಜಿಲ್ಲೆಯ ಪರಿಸರದ ಸೌಂದರ್ಯವನ್ನು ಆಸ್ವಾದಿಸುವುದರೊಂದಿಗೆ ಪ್ರವಾಸಿ ಕೇಂದ್ರಗಳ ಸ್ವಚ್ಛತೆ ಕಾಪಾಡಲು ಇಲಾಖೆ ಹಲವು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದೆ ಎಂದು ಅರಣ್ಯ ವಲಯಾಧಿಕಾರಿ ಎಂಎಸ್ ಚಿನ್ನಪ್ಪ ತಿಳಿಸಿದ್ದಾರೆ. ಬಸವನಹಳ್ಳಿ ಬಿದಿರು ಕಸುಬುದಾರರ ಸಂಘದ ಮೂಲಕ ಬಿದಿರು ಬುಟ್ಟಿಯನ್ನು ತಯಾರಿಸಿ ಪ್ರತಿ ಪ್ರವಾಸಿ ಬಸ್ಸುಗಳಿಗೆ ಒದಗಿಸಿ ತ್ಯಾಜ್ಯವನ್ನು ಸಂಗ್ರಹಿಸಲು ಉಪಯೋಗವಾಗುವ ನಿಟ್ಟಿನಲ್ಲಿ ವಿತರಣೆ ಮಾಡಲಾಗುವುದು. ಈ ಮೂಲಕ ಪರಿಸರ ಸ್ವಚ್ಛತೆ ಕಾಪಾಡುವುದು ಹಾಗೂ ಬಿದಿರು ಕಸುಬುದಾರರಿಗೆ ಪ್ರೋತ್ಸಾಹ ನೀಡುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಚಿನ್ನಪ್ಪ ತಿಳಿಸಿದ್ದಾರೆ. ಕೊಡಗಿನ ಒಂದು ಉತ್ತಮ ಅನುಭವವನ್ನು ಪಡೆದುಕೊಳ್ಳಲು ಸಹಕಾರ ನೀಡಲಿ ಅಂತ ಹೇಳ್ತಾ ಕೋರ್ಕೊಳ್ತೇನೆ. ಜೊತೆಗೆ ಇನ್ನು ಮುಂದೆ ನಾವು ಈಗಾಗಲೇ ಇಲ್ಲಿ ನಮ್ಮ ಬಿದಿರು ಕಸುಬುದಾರರ ಸಂಘ ಬಸವನಹಳ್ಳಿ ಅವರು ಅಷ್ಟೇ ಈಗ ಕೊಡಗಿನಲ್ಲಿ ಬಿದಿರಿನ ಉತ್ಪನ್ನ ಸಿಗದೆ ಅವರ ಜೀವನೋಪಾಯ ತುಂಬ ಕಷ್ಟ ಆಗಿದೆ. ಬಿದಿರು ಇದೊಂದು ಪರಿಸರ ಬಿದಿರು ಬುಟ್ಟಿ ಪರಿಸರ ಸ್ನೇಹಿ. ಈ ನಿಟ್ಟಿನಲ್ಲಿ ಅವರಿಗೊಂದು ನಾವು ಕಸುಬನ್ನು ಒದಗಿಸಿದಂತಾಗ್ತದೆ ಹಾಗೂ ಬಿದಿರಿನ ಬಳಕೆಯನ್ನು ಸಾರ್ವಜನಿಕರು ತಿಳಿಸಿದಂತಾಗ್ತದೆ. ಇನ್ನು ಮುಂದೆ ಅವರು ಒಂದು ಬಿದಿರಿನ ಬುಟ್ಟಿಗಳನ್ನು ಹೆಣೆದು ಕೊಡಗಿಗೆ ಆಗಮಿಸುವ ಎಲ್ಲ ಪ್ರವಾಸಿ ಬಸ್ಗಳಿಗೆ ನಿಟ್ಟಿನಲ್ಲಿ ಅದನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಕಸ ತೊಟ್ಟಿಗಳಲ್ಲಿ ತಗೊಂಡೋಗಿ ಕಸದ ಬುಟ್ಟಿಗಳಲ್ಲಿ ಸಂಗ್ರಹಿಸೋಕೆ ತ್ಯಾಜ್ಯವನ್ನು ಎಸೆಯಬೇಕಾಗಿ ನಾನು ಈ ನಿಟ್ಟಿನಲ್ಲಿ ಕೋರ್ಕೊಳ್ತೇನೆ. ಮತ್ತೆ ಒಂದು ನಿಮಿಷ, ಈಗ ಕಸ ತ್ಯಾಜ್ಯ ಹರಡೋರಿಗೆ ಫೈನ್ ಹಾಕ್ತೀವಿ. ಜೊತೆಗೆ ಈಗ ಅಮ್ಮಳೆ ಗ್ರಾಮಾರಣ್ಯ ಸಮಿತಿಯಿಂದ ಈಗಾಗಲೇ ನಾವು ಪ್ರಾರಂಭಿಸಿದೆ. ಇನ್ನು ಮುಂದೆ ಎಲ್ಲೆಂದರಲ್ಲಿ ಕಸ ಬಿಸಾಡಿ ಪರಿಸರ ನಾಶಗೊಳಿಸುವುದು ಮತ್ತು ಹೊಳೆಯಲ್ಲಿ ಸಾಕಷ್ಟು ಇದು ಸರಾಯಿ ಬಾಟ್ಲ್ಗಳನ್ನು ತಂದು ಎಸೆದು
ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಗಾಯಗಳಾಗ್ತಿದೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇನ್ನು ಮುಂದೆ ಅಂತಹ ಪ್ರವಾಸಿ ನೀರಿನ ಇದು ನದಿಗಳಲ್ಲಿ ಬಾಟ್ಲನ್ನು ಎಷ್ಟು ಕಲುಷಿತಗೊಳಿಸೋರ ವಿರುದ್ಧ ಒಂದು 1000 ರೂಪಾಯಿ ದಂಡ ವಿಧಿಸುವುದರ ಮೂಲಕ ಇದನ್ನು ತಡೆಗಟ್ಟಲು ನಾವು ಇಚ್ಛೆಪಟ್ಟಿದ್ದೇವೆ. ಅದನ್ನು ಈಗ ಮುಂದೆ ಕ್ರಮ ಕೈಗೊಳ್ಳುತ್ತಿದೆ. ಹಾಗೂ ಎಲ್ಲ ಪ್ರವಾಸಿ ಬಸ್ಗಳು ಬಂದು ತ್ಯಾಜ್ಯ ವಸ್ತುಗಳ ಇದ್ರ ಬಗ್ಗೆ ಪರಿಸರವನ್ನು ಹಾನಿ ಮಾಡೋದ್ರ ಬಗ್ಗೆ ಅಮ್ಮಾಳೆ ಗ್ರಾಮಾರಣ್ಯ ಸಮಿತಿ ವತಿಯಿಂದ ಅದನ್ನು ದಂಡ ವಿಧಿಸಲು ಕ್ರಮ ಕೈಗೊಳ್ಳುತ್ತಿದ್ದೇವೆ. ಈಗ ಸದ್ಯಕ್ಕೆ ದುಬಾರಿಲಿ ಪ್ರಾರಂಭಿಸಿ ಇನ್ನು ಮುಂದೆ ನಿಸರ್ಗಧಾಮದಲ್ಲೂ ಇದನ್ನು ಮಾಡ್ತೀವಿ. ಮುಂದೆ ಇನ್ನೊಂದು ಪ್ರವಾಸಿ ತಾಣವಾದ ಚಿಕ್ಲಿವಳ್ಳಿ ಡ್ಯಾಮ್ ಅಲ್ಲೂ ಸಹ ಮಾಡಬೇಕು ಅಂತಿದ್ದೀವಿ. ಅಲ್ಲೂ ಗ್ರಾಮಾರಣ್ಯ ಸಮಿತಿ ಅನುದಾನದಲ್ಲಿ ದುಬಾರಿಯಿಂದ ಬರುವ ಪ್ರವಾಸಿ ತಾಣದ ಶುಲ್ಕವನ್ನು ನಾವು ಪ್ರತಿ ತಿಂಗಳು ಸ್ವಚ್ಛತೆಗಾಗಿ 250 ರೂಪಾಯಿಯನ್ನು ನಾವು ಮೀಸಲಿಡ್ತಾ ಇದ್ವಿ. ಹಾಗೆ ನಾವು ಸ್ವಚ್ಛತೆಗಾಗಿ ನಾವು ಒಬ್ಬರನ್ನ ನೇಮಿಸ್ಕೊಂಡಿದ್ವಿ. ಅವರು ಪ್ರತಿ ತಿಂಗಳು ಕೂಡ ಅವರು ಸ್ವಚ್ಛತೆಯನ್ನು ಮಾಡ್ತಾರೆ. ನಮ್ಮ ಪಾರ್ಕಿಂಗ್ ಫೀಸ್ ಕಲೆಕ್ಷನ್ ಹೌದು ಪ್ರತಿ ತಿಂಗಳು. ಈಗ ಇವತ್ತು ನನಗೆ ಭಾರಿ ಸಂತೋಷ ಆಗ್ತದೆ ಏನು ಅಂತ ಹೇಳಿದ್ರೆ ದುಬಾರೆ ಗ್ರಾಮ ಅರಣ್ಯ ಅಭಿವೃದ್ಧಿ ಸಮಿತಿ, ಅರಣ್ಯ ಇಲಾಖೆ ಪ್ಲಸ್ ನಮ್ಮ ದುಬಾರೆ ರಾಫ್ಟಿಂಗ್ ಅಸೋಸಿಯೇಷನ್ ಮತ್ತು ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವ ರಾಫ್ಟಿಂಗ್ ಗೈಡ್ಸ್, ಬೂಟ್ ಡ್ರೈವರ್ಸ್, ಬೂಟ್ ಗೈಡ್ಸ್ ಇವರೆಲ್ಲ ಸೇರಿ ಇವತ್ತು ಒಂದು ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇಕಾದಷ್ಟು ಹಣ ಪಂಚಾಯತಿಗೆ ಬಂದು ಒದಗ್ತಾ ಇದ್ರು. ಶುಚಿತ್ವದ ಬಗ್ಗೆ ಈಗೆಲ್ಲ ಅಧ್ಯಕ್ಷರು ಹೇಳಿದ್ರು ತಿಂಗಳಿಗೆ 250 ರೂಪಾಯಿ ಇಟ್ಟಿದ್ದೀವಿ ಅಂತ. ಆದರೆ ದಿವಸಕ್ಕೆ ಎಷ್ಟು ಅಂತ ಹೇಳೋದನ್ನು ಅವರೇ ಯೋಚನೆ ಮಾಡಿಕೊಳ್ಳಿ. ಒಂದು ಎರಡನೇದು, ಇದರಲ್ಲಿ ಕೇಳೋರು ಯಾರೂ ಇಲ್ಲದಂಥ ಒಂದು ಪರಿಸ್ಥಿತಿ. ಇವತ್ತು ಸರ್ಕಾರಿ ಜಮೀನು ಪಂಚಾಯತಿ ಇದರಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾ ಇದೆ. ಟೋಲ್ ಕಲೆಕ್ಟ್ ಮಾಡಿದಾಗ ಏನು ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಜನರಿಗೆ ಅಂತ ಹೇಳುವಂಥ ಯೋಚನೆ ಇಲ್ಲ. ಟಾಯ್ಲೆಟ್ ಅಂತ ಹೇಳೋದು, ಟಾಯ್ಲೆಟ್ನ ನಾವೇ ಕುಶಾಲನಗರ ಇವರು ಟೂರಿಸಂ ಡಿಪಾರ್ಟ್ಮೆಂಟ್ ಒಂದು ಟಾಯ್ಲೆಟ್ ಮಾಡಿದ್ರು. ಅದನ್ನು ನೋಡೋರು ಹೇಳೋರಿಲ್ಲ. ಅದರ ಮಿರರ್ಗಳನ್ನ ಬಿಚ್ಕೊಂಡು ಹೋದ್ರು, ಅದರಲ್ಲಿ ಡೋರ್ಗಳನ್ನ ಬಿಚ್ಕೊಂಡು ಹೋದ್ರು. ಪುನಃ ನಾವು ಕುಶಾಲನಗರದಿಂದ ಜನ ತರಿಸಿ 2 ರೂಪಾಯಿದ ಶುಲ್ಕನ 5 ರೂಪಾಯಿ ಮಾಡಿಸಿ ಅವ್ರಿಗೂ ಹೊಟ್ಟೆಗೆ ಇಟ್ಟುವಷ್ಟು ಮಾಡಿ ಅದರಲ್ಲಿ ಈಗ ಟಾಯ್ಲೆಟ್ ಒಂದು ನಾವು 2004 5 ಆದ ಒಂದು ಟಾಯ್ಲೆಟ್ ಇವತ್ತು 2014 ಆದರೂ ಅದು ಒಂದೇ ಟಾಯ್ಲೆಟ್ ಇದೆ. ಆಗ ಬರ್ತಿದ್ದ ಜನಸಂಖ್ಯೆ 100, ಇವತ್ತು 1 ಲಕ್ಷ ಬರ್ತಾ ಇದ್ರು, ಅದೇ ಒಂದು ಟಾಯ್ಲೆಟ್ ಬಾತ್ರೂಮ್ ಇದೆ. ಬೇಕಾದಷ್ಟು ಅವ್ಯವಸ್ಥೆಗಳಿಂದ ಇದು ದುಬಾರಿ ಕೂಡೋಗಿದೆ. ರೆವಿನ್ಯೂಗಳು ಭಾರಿ. ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಅಮ್ಮಾಳೆ ಗ್ರಾಮಾರಣ್ಯ ಸಮಿತಿಯ ಸದಸ್ಯರು, ರಾಫ್ಟಿಂಗ್ ಅಸೋಸಿಯೇಷನ್ ಸದಸ್ಯರು ಹಾಗೂ ಕಾವೇರಿ ಪರಿಸರ ರಕ್ಷಣಾ ಬಳಗದ ಪ್ರಮುಖರು ದುಬಾರೆ ಸಾಕಾಣೆ ಶಿಬಿರ ಹಾಗೂ ಕಾವೇರಿ ದಂಡೆಯಲ್ಲಿ ಎಸೆಯಲ್ಪಟ್ಟಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಕಲೆ ಹಾಕುವುದರೊಂದಿಗೆ ಕ್ಲೀನ್ ದುಬಾರೆ ಅಭಿಯಾನದ ಮೂಲಕ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಕೈಜೋಡಿಸಲಾಯಿತು. ಈ ಸಂದರ್ಭ ಉಪ ಅರಣ್ಯ ವಲಯಾಧಿಕಾರಿಗಳಾದ ಅಪ್ಪಸ್ವಾಮಿ, ಕೆಎಸ್ ಸುಬ್ರಾಯ, ಕೆಪಿ ರಂಜನ್, ಅಮ್ಮಾಳೆ ಗ್ರಾಮಾರಣ್ಯ ಸಮಿತಿ ಅಧ್ಯಕ್ಷರಾದ ನಾಗೇಶ್, ನಂಚರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ಭಾಗ್ಯ, ಮಾಜಿ ಅಧ್ಯಕ್ಷರಾದ ವಿಜು ಚಂಗಪ್ಪ, ರಾಫ್ಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಿಸಿ ಮುರಳೀಧರ್, ಕಾವೇರಿ ಪರಿಸರ ರಕ್ಷಣಾ ಬಳಗದ ಅಧ್ಯಕ್ಷರಾದ ಎಂಎನ್ ಚಂದ್ರಮೋಹನ್, ಅರಣ್ಯ ಸಿಬ್ಬಂದಿಗಳಾದ ಲಕ್ಷ್ಮಣ್ ರೈ, ಸುಬ್ರಹ್ಮಣ್ಯ, ಮಾವುತರಾದ ಜೆಕೆ ಡೋಬಿ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಮಟ್ಟದ ರೋಮನ್ ಕ್ಯಾಥೋಲಿಕ್ ಕಪ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು ಅಮ್ಮತ್ತಿಯ ಸಂತ ಆಂಟೋನಿ ಚರ್ಚ್ ತಂಡ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಸಂಘ ಕುಶಾಲನಗರ, ರೋಮನ್ ಕ್ಯಾಥೋಲಿಕ್ ಸಂಘ ಹಾಗೂ ಸಂತ ಸೆಬಾಸ್ಟಿನರ ದೇವಾಲಯದ ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ಕಾಲ ಕುಶಾಲನಗರದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಪಂದ್ಯಾಟ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮಟ್ಟದ ರೋಮನ್ ಕ್ಯಾಥೋಲಿಕ್ ಕಪ್ ಕ್ರಿಕೆಟ್ ಪಂದ್ಯಾಟದಲ್ಲಿ 2ನೇ ಸ್ಥಾನವನ್ನು ಸಿದ್ದಾಪುರದ ಸೇಂಟ್ ಮೇರಿಸ್ ತಂಡ ಗಳಿಸಿದೆ. ಜಿಲ್ಲಾ ಮಟ್ಟದ ರೋಮನ್ ಕ್ಯಾಥೋಲಿಕ್ ಕಪ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು ಅಮ್ಮತ್ತಿಯ ಸಂತ ಆಂಟೋನಿ ಚರ್ಚ್ ತಂಡ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಸಂಘ, ಕುಶಾಲನಗರ ರೋಮನ್ ಕ್ಯಾಥೋಲಿಕ್ ಸಂಘ ಹಾಗೂ ಸಂತ ಸೆಬಾಸ್ಟಿಯನರ ದೇವಾಲಯದ ಸಂಯುಕ್ತ ಆಶ್ರಯದಲ್ಲಿ 2 ದಿನಗಳ ಕಾಲ ಕುಶಾಲನಗರದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಪಂದ್ಯಾಟ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮಟ್ಟದ ರೋಮನ್ ಕ್ಯಾಥೋಲಿಕ್ ಕಪ್ ಕ್ರಿಕೆಟ್ ಪಂದ್ಯಾಟದಲ್ಲಿ 2ನೇ ಸ್ಥಾನವನ್ನು ಸಿದ್ದಾಪುರ ಸೇಂಟ್ ಮೇರಿಸ್ ತಂಡ ಗಳಿಸಿದೆ. ಭಾನುವಾರ ನಡೆದ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂತ ಸೆಬಾಸ್ಟಿಯನ್ ದೇವಾಲಯದ ಧರ್ಮಗುರು ಫಾದರ್ ಮೈಕಲ್ ಮರಿ ಮಾತನಾಡಿ, ಕ್ರೀಡಾಕೂಟ ಸ್ನೇಹ, ಸಾಮರಸ್ಯ, ಬಾಂಧವ್ಯವನ್ನು ಬೆಸೆಯುವ ವೇದಿಕೆಯಾಗಿದೆ ಎಂದರು. ಪೊನ್ನಂಪೇಟೆಯ ಸಂತ ಆಂಟೋನಿಯ ದೇವಾಲಯದ ಧರ್ಮಗುರು ಫಾದರ್ ಜೇಕಬ್ ಕಲ್ನೂರ್ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘದ ಅಧ್ಯಕ್ಷ ಕೆಟಿ ಬೇಬಿ ಮ್ಯಾಥ್ಯೂ, ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಧ್ಯಕ್ಷ ಕ್ರಿಜುಲ್ ಕೋಟ್ಸ್, ಪ್ರಧಾನ ಕಾರ್ಯದರ್ಶಿ ವಿಎ ಲಾರೆನ್ಸ್, ನಿರ್ದೇಶಕರಾದ ಶಾಜಿ ಕೆ ಜಾರ್ಜ್, ಸಂಘದ ಜಿಲ್ಲಾ ಸಂಪರ್ಕಾಧಿಕಾರಿ ಫಿಲಿಪ್ ವಾಸ್, ಕುಶಾಲನಗರ ರೋಮನ್ ಕ್ಯಾಥೋಲಿಕ್ ಸಂಘದ ಎನ್ ಟಿ ಜೋಸೆಫ್, ಕಾರ್ಯದರ್ಶಿ ಜೆಸಿ ಎ ಸುದಾಶ್, ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಿಎನ್ ವಸಂತಕುಮಾರ್ ಇದ್ದರು. ಕೊಡಗು ಜಿಲ್ಲಾ ವ್ಯಾಪ್ತಿಯ 98 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ಅನುಮೋದನೆಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಮಡಿಕೇರಿಯಲ್ಲಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ನಡೆಯಿತು.
ಸಂಘದ ಜಿಲ್ಲಾಧ್ಯಕ್ಷ PR ಭರತ್ ನೇತೃತ್ವದಲ್ಲಿ ನೂರಾರು ಗ್ರಾಮ ಪಂಚಾಯಿತಿ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮಡಿಕೇರಿ ಕೋಟೆ ಆವರಣದಲ್ಲಿರುವ ಸಿಇಒ ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿದರು. ಕೊಡಗು ಜಿಲ್ಲಾ ವ್ಯಾಪ್ತಿಯ 98 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ಅನುಮೋದನೆಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ನಡೆಯಿತು. ಹೋರಾಟಕ್ಕೆ ಜಯವಾಗಲಿ. ಕನಿಷ್ಠ ವೇತನ ಸಿಗಲೇಬೇಕು. ಕನಿಷ್ಠ ವೇತನ ಸಿಗಲೇಬೇಕು. ಆಗಿರುವ ಎಲ್ಲ ಗ್ರಾಮ ಪಂಚಾಯತ್ ನೌಕರರ ಅನುಮೋದನೆ ಆಗಲೇಬೇಕು. ಗ್ರಾಮ ಪಂಚಾಯತ್ ಹೆಣ್ಣು ಮಕ್ಕಳಿಗೆ ಹೆರಿಗೆ ಭತ್ಯೆ ಸಿಗಲೇಬೇಕು. ಕನಿಷ್ಠ ವೇತನ ಸಿಗಲೇಬೇಕು. ಗ್ರಾಮ ಪಂಚಾಯತ್ ನೌಕರರ ವೇತನಕ್ಕಾಗಿ ಹೆಚ್ಚು ಹಣ ಬಿಡುಗಡೆ ಆಗಲೇಬೇಕು. ಗ್ರಾಮ ಪಂಚಾಯತ್ ನೌಕರರ ವೇತನಕ್ಕಾಗಿ ಹೆಚ್ಚು ಹಣ ಬಿಡುಗಡೆ ಆಗಲೇಬೇಕು. ಇಂಕ್ವಿಲಾಬ್ ಜಿಂದಾಬಾದ್. ಹೋರಾಟ 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 ಹೋರಾಟ. ಕೊಡಗು ಜಿಲ್ಲೆಯ 98 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂದಾಜು 750 ನೌಕರರಲ್ಲಿ 150 ಮಂದಿಗೆ ಮಾತ್ರ ಪಂಚಾಯಿತಿ ನೌಕರರೆಂದು ಅನುಮೋದನೆ ನೀಡಲಾಗಿದೆ. ಉಳಿದವರನ್ನು ಅನುಮೋದನೆಗೊಳಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನು ಅನುಮೋದನೆಗೊಳಿಸಬೇಕು. ಗ್ರಾಮ ಪಂಚಾಯಿತಿ ನೌಕರರಿಗೆ ಈಗಿನ ದರ ಏರಿಕೆಗೆ ಅನುಗುಣವಾಗಿ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ತುಟ್ಟಿ ಭತ್ಯೆ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ನೀಡಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಜಿಲ್ಲಾಧ್ಯಕ್ಷ PR ಭರತ್ ಮಾತನಾಡಿ, ಪಂಚಾಯಿತಿ ನೌಕರರಿಗೆ ಸಂಬಂಧಿಸಿದಂತೆ ಸ್ವಾಮಿ ಆಯೋಗ ತನ್ನ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಬೇಕು. ಗ್ರಾಮ ಪಂಚಾಯಿತಿ ನೌಕರರ ಮೇಲಿನ ದಬ್ಬಾಳಿಕೆ ನಿಲ್ಲಿಸಬೇಕು ಹಾಗೂ ನೌಕರರಿಗೆ ಭದ್ರತೆಯನ್ನು ಒದಗಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕರೆ ಕೊಟ್ಟಿರತಕ್ಕಂಥ ರೀತಿಯಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಮಟ್ಟದ ಕಾರ್ಮಿಕರನ್ನೊಳಗೊಂಡು ಸಂಬಂಧಪಟ್ಟ ಕಾರ್ಯನಿರ್ವಹಣಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡತಕ್ಕಂಥ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೊಡಗು ಜಿಲ್ಲೆಯ ಅಥವಾ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳಿಗಾಗಿ ಹೋರಾಟ ನಡೀತಾ ಇದೆ. ಇವತ್ತು ಕೊಡಗು ಜಿಲ್ಲೆಯ ಒಳಗಡೆ 98 ಗ್ರಾಮ ಪಂಚಾಯತ್ನ ಒಳಗಡೆ ಸರ್ಕಾರ ಈಗಾಗಲೇ ಪಂಚಾಯತ್ ನೌಕರರ ದೀರ್ಘಕಾಲವಾಗಿರತಕ್ಕಂಥ ಹೋರಾಟದ ಪರಿಣಾಮವಾಗಿ ಪಂಚಾಯತ್ ನೌಕರನ ಅನುಮೋದನೆಗೊಳಿಸಬೇಕು ಅನ್ನತಕ್ಕಂಥ ಆದೇಶವನ್ನ ಕೊಟ್ಟಿತ್ತು. ಆದರೆ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ 98 ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ 52 ಜನ ಮಾತ್ರ ಅನುಮೋದನೆಗೊಂಡಿರತಕ್ಕಂಥದ್ದು. ಉಳಿಕೆಯಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ನೌಕರನ್ನು ಕೂಡ ಅನುಮೋದನೆಗೊಳಿಸಬೇಕು ಅಂತೇಳಿ ಸಂಘಟನೆ ಇವತ್ತು ಒತ್ತಾಯ ಮಾಡ್ತಾ ಇದೆ. ಇವತ್ತು ಸರ್ಕಾರ ಆದೇಶ, ಪಂಚಾಯತಿಗೆ ಒಬ್ಬ ನೀರು ಗಂಟೆಗೆ ಅನುಮೋದನೆ ಮಾಡಬೇಕು, ಪಂಚಾಯತಿಗೆ ಒಬ್ಬ ಶುಚಿತ್ವಗಾರನ ಅನುಮೋದನೆಗೊಳಿಸಬೇಕು, ಪ್ರತಿ ಬಿಲ್ ಕಲೆಕ್ಟರ್ ಒಬ್ಬನನ್ನು ಅನುಮೋದನೆಗೊಳಿಸಬೇಕು ಅನ್ನತಕ್ಕಂಥ ಮಾತಾಡ್ತಾರೆ. ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೇವೆ, ಗ್ರಾಮ ಪಂಚಾಯತ್ ನೌಕರರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಬಿಲ್ ಕಲೆಕ್ಟರ್ ಇರ್ಬೋದು, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇರತಕ್ಕಂಥ ಕೆಲಸಗಳ ಮೇಲೆ ಒತ್ತಡದ ಮೇಲೆ ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥ 98 ಗ್ರಾಮ ಪಂಚಾಯತ್ ಕೇವಲ 8 ಜನರ ಮಾತ್ರ ಅನುಮೋದನೆ ಮಾಡಿದ್ದಾರೆ. 90 ಜನರನ್ನು ಕೂಡ ಅನುಮೋದನೆ ಮಾಡಬೇಕು. ಉಳಿಕೆಯಾಗಿರ್ತಕ್ಕಂಥ ಬಿಲ್ ಕಲೆಕ್ಟರ್ಗಳನ್ನು ಅನುಮೋದನೆ ಮಾಡಬೇಕು. ನೀರು ಗಂಟೆಗಳಾಗಿರ್ತಕ್ಕಂಥ 10 ಜನ ಇರತಕ್ಕಂಥ ಜಾಗದಲ್ಲಿ ಕೇವಲ ಒಬ್ಬನ ಮಾತ್ರ ಅನುಮೋದನೆಗೊಳಿಸಿದ್ದಾರೆ. ಉಳಿಕೆ ಆಗಿರತಕ್ಕಂಥ ಎಲ್ಲ ವಾಟರ್ ಮ್ಯಾನ್ಗಳನ್ನ ಅನುಮೋದನೆಗೊಳಿಸಬೇಕು. ಅದೇ ರೀತಿಯಲ್ಲಿ ಸಫಾಯಿದಾರರಾಗಿ ಸ್ವಚ್ಛತಾಗಾರರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಸ್ವಚ್ಛತಾಗಾರರಲ್ಲಿ ಕೇವಲ ಒಬ್ಬನನ್ನ ಮಾತ್ರ ಇವತ್ತು ಅನುಮೋದನೆಗೊಳಿಸ್ತಾ ಇದ್ದಾರೆ. ಉಳಿಕೆ ಆಗಿರತಕ್ಕಂಥವ್ರನ್ನ ಅನುಮೋದನೆಗೊಳಿಸ್ತಾ ಇಲ್ಲ, ಅವರನ್ನು ಕೂಡ ಅನುಮೋದನೆಗೊಳಿಸಬೇಕು ಅನ್ನತಕ್ಕಂಥ ಬೇಡಿಕೆ. ಮಾತ್ರವಲ್ಲ, ಸರ್ಕಾರ ಈಗಾಗಲೇ ಗ್ರಾಮ ಪಂಚಾಯತ್ ನೌಕರರಿಗೆ ಮಾಸಿಕ 15,000 ವೇತನ ಕೊಡಬೇಕು. ಆ ವೇತನಕ್ಕಾಗಿ ಗ್ರಾಮ ಪಂಚಾಯತ್ ನೌಕರರ ವೇತನಕ್ಕಾಗಿ ಸರ್ಕಾರ ಹೆಚ್ಚು ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆಯನ್ನ ಕೂಡ ಇವತ್ತು ನಾವು ಮುಂದೆ ಇಟ್ಟಿದ್ದೀವಿ. ಈಗಾಗಲೇ ಸರ್ಕಾರ ಮತ್ತು ಕಾರ್ಮಿಕ ಕಾನೂನಲ್ಲಿ ನಿಗದಿಪಡಿಸಿರತಕ್ಕಂತಹ ಕನಿಷ್ಠ ವೇತನ ನಿಗದಿಪಡಿಸಿದರೂ ಕೂಡ ಬಹುತೇಕ ಕೊಡಗಿನ ಗ್ರಾಮ ಪಂಚಾಯತ್ಗಳಲ್ಲಿ ಕನಿಷ್ಠ ವೇತನ ನೀಡದೆ ಇವತ್ತು ಜೀತದಾಳುಗಳಾಗಿ ನಮ್ಮ ಗ್ರಾಮ ಪಂಚಾಯತ್ ನೌಕರರನ್ನ ದುಡಿಸ್ತಾ ಇದ್ದಾರೆ. ಇದು ಸರಿಯಲ್ಲ. ಗ್ರಾಮ ಪಂಚಾಯತ್ ನೌಕರರಿಗೆ ಕೊಡಬೇಕಾಗಿರತಕ್ಕಂಥ ಕನಿಷ್ಠ ವೇತನ ಕೊಡಬೇಕು. ಅವರಿಗೆ ತುಟ್ಟಿ ಭತ್ಯೆ ಏನಿದೆ ಅದನ್ನು ಕೊಡಬೇಕು. ಮಹಿಳೆಯರಿಗೆ ಹೆರಿಗೆ ಭತ್ಯೆ ಏನು ಇವತ್ತು ಕಾನೂನಿದೆ ಅದನ್ನು ಕೊಡಬೇಕು. 58-60 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿ ಹೋಗತಕ್ಕಂಥವರಿಗೆ ಗ್ರಾಜ್ಯುಯೇಟ್ ಕೊಡಬೇಕು ಅನ್ನತಕ್ಕಂಥ ನಿಯಮಾವಳಿಗಳಿದೆ, ಅದನ್ನು ಕೊಡಬೇಕು ಅನ್ನತಕ್ಕಂಥ ಬೇಡಿಕೆಯನ್ನ ಕೂಡ ಇವತ್ತು ನಾವು ಮುಂದೆ ಇಡ್ತೀವಿ. ಮಾತ್ರ ಅಲ್ಲ, ಗ್ರಾಮ ಪಂಚಾಯತ್ ನೌಕರರ ಮೇಲೆ ಇವತ್ತು ನಿರಂತರವಾಗಿರತಕ್ಕಂಥ ಕಿರುಕುಳ ನಡೀತಾ ಇದೆ. ಆಗಲೇ ಬಂದಿದೆ, ಗ್ರಾಮ ಪಂಚಾಯತ್ ನೌಕರಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ಅವರಾಗಿರ್ತಕ್ಕಂಥ ಗೋಣಿಕೊಪ್ಪದ
ಒಂದು ಗ್ರಾಮ ಪಂಚಾಯತಿಯಲ್ಲಿ ಇವತ್ತೇನು ಸಜ್ಜಿತ ಇತ್ತೀಚೆಗೆ ನಿಮಗೆಲ್ಲರ ಗಮನಕ್ಕೆ ಕೊಂಡತಕ್ಕಂಥ ಹೋರಾಟಗಳು ನಡೆದಿದೆ. ಇವತ್ತು ಸಿದ್ದಾಪುರದ ಗ್ರಾಮ ಪಂಚಾಯತ್ನಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಮೇಲೆ, ಬೇರೆ ಬೇರೆ ನೌಕರರ ಮೇಲೆ, ಸಹಾಯಕರು ಇರ್ಬೋದು, ಬಿಲ್ ಕಲೆಕ್ಟರ್ಗಳಿರ್ಬೋದು, ವಾಟರ್ ಮ್ಯಾನ್ಗಳಿರ್ಬೋದು, ಇವರಿಗಿಷ್ಟ ಬಂದ ರೀತಿಯಲ್ಲಿರ್ತಕ್ಕಂಥ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಈ ದಬ್ಬಾಳಿಕೆಯನ್ನು ಕೂಡಲೇ ನಿಲ್ಲಿಸಬೇಕು. ಪ್ರತಿಭಟನೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಆರ್ ರವಿ, ಮೂರ್ತಿ, ಸೀನಪ್ಪ, ಅಶ್ವಥ್ ಸೇರಿದಂತೆ ಜಿಲ್ಲೆಯ ಗ್ರಾಮ ಪಂಚಾಯಿತಿ ನೌಕರರು ಪಾಲ್ಗೊಂಡಿದ್ದರು. ಇದೀಗ ಪುಟ್ಟ ವಿರಾಮ. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ. ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಟ್ರೇಡರ್ಸ್, ಫಾತಿಮಾ ಕಾಂಪ್ಲೆಕ್ಸ್, ಬಿಎಂ ರೋಡ್, ಕುಶಾಲನಗರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಸ್ಯಾಮ್ಸಂಗ್, ನೋಕಿಯಾ, ಸೋನಿ, ಆಪಲ್ ಐಫೋನ್, ಮೈಕ್ರೋಮ್ಯಾಕ್ಸ್, ಕಾರ್ಬನ್, ಲಾವಾ ಹಾಗೂ ಎಲ್ಲ ಕಂಪನಿಗಳ ಮೊಬೈಲ್ ಫೋನ್, ಟ್ಯಾಬ್ ಮತ್ತು ಐಫೋನ್ಗಳು ದೊರೆಯುತ್ತದೆ. ಎಲ್ಲ ಕಂಪನಿಗಳ ಮೊಬೈಲ್ ಬಿಡಿಭಾಗಗಳು ಕೂಡ ಲಭ್ಯ. ಭಾರತ್ ಹೋಮ್ ಅಪ್ಲಯನ್ಸಸ್, ನಮ್ಮಲ್ಲಿ ಫ್ರಿಡ್ಜ್ಗಳು ಮತ್ತು ವಾಷಿಂಗ್ ಮಿಷಿನ್ಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಂಗಳು ಲಭ್ಯ. ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಖರೀದಿಗಾಗಿ ಒಮ್ಮೆ ಭೇಟಿ ನೀಡಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ. ಮಾಲೀಕರು ರಮೇಶ್ ಎಸ್. ಸಂಪರ್ಕಿಸಿ 08276271999, 9845761701, 9448398320. ವಿರಾಮ ನಂತರ ಕಾವೇರಿ ಸುದ್ದಿಗೆ ಮತ್ತೆ ಸ್ವಾಗತ. ಕುಶಾಲನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಯೋಜನೆ ಮೂಲಕ 5 ಕೋಟಿ ರು ಕಾಮಗಾರಿ ನಡೆದಿದ್ದು ಶೇಕಡಾ 85% ಪೂರ್ಣಗೊಂಡಿದೆ ಎಂದು ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಡಿಕೆ ತಿಮ್ಮಪ್ಪ ತಿಳಿಸಿದ್ದಾರೆ. ಕಳೆದ 1 ತಿಂಗಳ ಅವಧಿಯಲ್ಲಿ ವಿವಿಧ ಬಡಾವಣೆಗಳ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ನಡೆಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಗರೋತ್ಪನ್ನ ಯೋಜನೆಯ ಮೂಲಕ 5 ಕೋಟಿ ರು ಕಾಮಗಾರಿ ನಡೆದಿದ್ದು ಶೇಕಡ 85% ಪೂರ್ಣಗೊಂಡಿದೆ ಎಂದು ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಡಿಕೆ ತಿಮ್ಮಪ್ಪ ತಿಳಿಸಿದ್ದಾರೆ. ಕುಶಾಲನಗರ ಗಣಪತಿ ದೇವಾಲಯದಿಂದ ಐವಿ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಯ ಪರಿಶೀಲನೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಹಲವು ರಸ್ತೆ ಕಾಮಗಾರಿ ಇದೀಗ ಬಹುತೇಕ ಪೂರ್ಣಗೊಂಡಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಪಟ್ಟಣದ ಎಲ್ಲಾ ಬಡಾವಣೆಗಳ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಅವರು ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣ ಪಂಚಾಯಿತಿ ಮುಖಾಂತರ ನಗರೋತ್ಥಾನ ಇಲಾಖೆಯಿಂದ ಸುಮಾರು 5 ಕೋಟಿ ರೂಪಾಯಿ ಕಾಮಗಾರಿಯನ್ನು ಈಗಾಗಲೇ ನಾವು ಸುಮಾರು 85% ಭಾಗವನ್ನು ಪೂರ್ಣಗೊಳಿಸಿದ್ದೇವೆ. ಈ ಹಣದಲ್ಲಿ ಮಂಜೂರಾತಿ ಸಂದರ್ಭ ಸುಮಾರು 3 ವರ್ಷಗಳ ಹಿಂದೆ ನಮ್ಮ ಸನ್ಮಾನ್ಯ ಅಪ್ಪಚ್ಚನ್ ಮಂತ್ರಿಗಳ ಸಂದರ್ಭ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಂದರ್ಭ ಕೊಟ್ಟಂಥ ಅನುದಾನ ಆಗಿರ್ತದೆ. ಈ ಕುಶಾಲನಗರ ಗಣಪತಿ ದೇವಸ್ಥಾನ ಪಕ್ಕದ ಏನು ಈ ರಸ್ತೆ ನಮ್ಮ ಬಹಳ ದುಸ್ಥಿತಿಲಿತ್ತು. ಇದನ್ನು ಸುಮಾರು 5 ವರ್ಷದ ಸಮೇತ ನಮಗೆ ಯಾವುದೇ ಡಾಂಬರೀಕರಣ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಇದನ್ನು ಬಹುತೇಕ ಜನರ ಎಲ್ಲ ಒಂದು ಆಶ್ರಯದ ಜೊತೆಗೆ ಇವತ್ತು ಈ ಕಾಮಗಾರಿ ನಾವು ಮುಕ್ತಾಯಗೊಳಿಸಿದ್ದೇವೆ. ಮತ್ತು ಈ ಸಂದರ್ಭ ನಾನೊಂದು ವಿಶೇಷವಾದ ವಿಚಾರನ ಇಲ್ಲಿ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ, ಈ ಊರಿನ ಒಬ್ಬ ಗಣ್ಯಾತಿ ನಾನು ಹಿರಿಯ ಮುತ್ಸದಿ ಅಂತ ಹೇಳ್ಕೊಂಡು ಇವತ್ತು ಈ ರಸ್ತೆಯ ಸಮೇತ ಆಗ್ತಕ್ಕ ಸಂದರ್ಭ ಅಡಚಣೆ ಮಾಡ್ತಕ್ಕಂಥ ಸಮೇತ ನಾವು ಯಶಸ್ವಿಯಾಗಿ ಆ ಮಹಾಗಣಪತಿ ದೇವರ ಆಶೀರ್ವಾದ ಇವತ್ತು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಮತ್ತು ಇನ್ನು ಉಳಿಕೆ ಆಗ್ತಕ್ಕಂಥ ಇನ್ನು 15% ಏನು ರಸ್ತೆ ಅಭಿವೃದ್ಧಿ ಕಾಮಗಾರಿ ವಿವಿಧ ಬಡಾವಣೆ ಬಾಕಿ ಇದೆ, ಅವೆಲ್ಲವೂ ಸಮೇತ ಇನ್ನೊಂದು 2-3 ಸಲ ಮುಕ್ತಾಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ತಮ್ಮೆಲ್ಲರ ಸಹಕಾರದೊಂದಿಗೆ ಕುಶಾಲನ ಮೂಲ ವಸ್ತುಗಳಿಗೆ ಎಲ್ಲವನ್ನು ಉತ್ಕೊಡ್ತಕ್ಕಂಥ ಕೆಲಸವನ್ನು ಆಡಳಿತ ಮಂಡಳಿ ಮುಖಾಂತರ ತಾವು ಏನು ಸಹಕಾರ ಕೊಡ್ರಿ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಈ ಮನವಿ ಮಾಡಿಕೊಳ್ತೀವಿ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಸಂಘದಿಂದ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕುಕ್ಕರ್ ಕೊಡುಗೆ ನೀಡಲಾಯಿತು.
ಕ್ಯಾಥೋಲಿಕ್ ಸಂಘದ ಜಿಲ್ಲಾಧ್ಯಕ್ಷ ಕ್ರಿಜೋಲ್ ಕೋಟ್ ಮತ್ತು ಪದಾಧಿಕಾರಿಗಳು ಕಾಲೇಜಿನ ಪ್ರಾಂಶುಪಾಲರಿಗೆ ಕೊಡುಗೆಯನ್ನು ಹಸ್ತಾಂತರಿಸಿದರು. ಈ ಸಂದರ್ಭ ಸಂಘದ ಜಿಲ್ಲಾ ಸಂಪರ್ಕಾಧಿಕಾರಿ ಫಿಲಿಪ್ ವಾಸ್, ನಿರ್ದೇಶಕರಾದ ಶಾಜಿ ಕೆ ಜಾರ್ಜ್, ಬಿನಾಯ್, ಜೇಸುದಾಸ್ ಹಾಗೂ ಕಾಲೇಜಿನ ಬೋಧಕ ವರ್ಗದವರು ಇದ್ದರು. ನಾವು ದಿನಾಂಕ 3 ಮತ್ತು 4ರಂದು ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ ಕೊಡಗು ಜಿಲ್ಲೆ ಹಾಗೂ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ ಕುಶಲನಗರ ಸಂಸತ್ ಸಭೆ ದೇವಾಲಯ ಒಟ್ಟಿಗೆ ಸೇರಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯವನ್ನು ಆರಂಭಿಸಿದ್ದೆವು. ಭಾಳ ಸಕ್ಸಸ್ಫುಲ್, ಎಲ್ಲರ ಸಹಕಾರದಿಂದ ತುಂಬ ಅತ್ಯುತ್ತಮವಾಗಿ ನಡೆದು ಅದ್ಧೂರಿಯಾಗಿ ನಡೆದು ಹಮ್ಮತಿ ತಂಡ ವಿಜೇತರಾಗಿದ್ದರು. ಅದಕ್ಕೆ ಎಲ್ಲರ ಸಹಕಾರ, ಅದೇ ರೀತಿ ನಮ್ಮ ಜೂನಿಯರ್ ಕಾಲೇಜ್ SDM ಅಧ್ಯಕ್ಷರು ಹಾಗೂ ಪ್ರಿನ್ಸಿಪಾಲರು ಹಾಗೂ ಎಲ್ಲ ಅಧ್ಯಾಪಕ ವೃಂದದವರು, ಅದೇ ರೀತಿ GMP ಸ್ಕೂಲ್ನ SDM ಅಧ್ಯಕ್ಷರು, ಅಧ್ಯಾಪಕ ವೃಂದದವರು ಪ್ರತಿಯೊಬ್ಬರು ನಮಗೆ ಸಹಕಾರ ಕೋರಿ ಗ್ರೌಂಡನ್ನು ಒದಗಿಸಿದ್ರು. ಅದೇ ರೀತಿ ಕೃತಜ್ಞತಾಪೂರ್ವಕವಾಗಿ ನಾವು ಇದನ್ನು ಶಾಲೆಗೆ ಅಕ್ಷರ ದಾಸೋಹಕ್ಕೆ ಒಂದು 20 ಲೀಟರ್ ಕುಕ್ಕರನ್ನು ಒಂದು ಗಿಫ್ಟಾಗಿ ಕೊಟ್ಟಿದ್ದೇವೆ, ಎಲ್ಲ ಮಕ್ಕಳಿಗೆ ಉಪಯೋಗಲಿ ಅಂತ. ಇದೇ ರೀತಿ ನಮಗೆ ಈ ಕಾರ್ಯಕ್ರಮ ಎಲ್ಲರೂ ಸಹಕರಿಸಿದವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಕುಶಾಲನಗರ ಕೊಡವ ಸಮಾಜದಲ್ಲಿ ಪುತ್ತರಿ ಊರೊರ್ಮೆ ಕೂಟ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಕೊಡಗು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಚೋಡುಮಾಡ ಸರೀನ್ ಸುಬ್ಬಯ್ಯ ಪಾಲ್ಗೊಂಡು ಮಾತನಾಡಿ, ಕೊಡವ ಆಚಾರ ವಿಚಾರಗಳನ್ನು ಕಾಪಾಡುವ ಮೂಲಕ ಸಂಸ್ಕೃತಿಯನ್ನು ಬೆಳೆಸುವಂತೆ ಕರೆ ನೀಡಿದರು. ಅಧ್ಯಕ್ಷರಾದ ಮಂಡೆಪಂಡ ಬೋಸ್ ಮಣ್ಣಪ್ಪ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸಮಾಜದ ಏಳಿಗೆಗಾಗಿ ಶ್ರಮಿಸಿದವರನ್ನು ಸ್ಮರಿಸಿದರು. ಮುಖ್ಯ ಅತಿಥಿಯಾಗಿ ಬಡ್ಡೀರು ಸುಬ್ಬಯ್ಯ ಅವರು ಪಾಲ್ಗೊಂಡಿದ್ದರು. ಸಮಾಜದ ವತಿಯಿಂದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಯಿತು. ಕ್ರೀಡಾ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ ಕೊಕ್ಕಲೆರ ಪೊನ್ನಪ್ಪ ಹಾಗೂ ಸಮಾಜದ ಹಿರಿಯರಾದ ಚೇಂದ್ರಿವಾಡ ಮುತ್ತಪ್ಪ ಹಾಗೂ ಸಮಾಜಕ್ಕೆ ಧನ ಸಹಾಯ ನೀಡಿದ ಉಡುವರೆ ಹ್ಯಾರಿ ದಂಪತಿಗಳನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು. ಉಮ್ಮತಾಟ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇಂದಿನ ವಾಟ್ಸ್ಆಪ್ ವಿಶೇಷಗಳು ನಿಮಗಾಗಿ. ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತಮ್ಮ. ಹಸು ಮೇಯಿಸೋ ತಿಮ್ಮ, ಹಸು ಹಾದಿತಮ್ಮ. ಒಲೆ ಉರಿಸೋ ತಿಮ್ಮ, ಉರಿ ಸುಟ್ಟಿತಮ್ಮ. ಪಾಠ ಬರೆಯೋ ತಿಮ್ಮ, ಬಳಪ ಇಲ್ಲ ಅಮ್ಮ. ಹೂವು ಬಿಡಿಸೋ ತಿಮ್ಮ, ಹಾವು ಬಂದಿತಮ್ಮ. ಕಾವಲಿ ತಾರೋ ತಿಮ್ಮ, ಕಾಲು ನೋವು ಅಮ್ಮ. ನೀರು ಸೇದೋ ತಿಮ್ಮ, ಕೈ ನೋವು ಅಮ್ಮ. ಊಟಕ್ಕೆ ಬಾರೋ ತಿಮ್ಮ, ಓಡಿ ಬಂದೇನಮ್ಮ. Oh my God, got a movie. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆ ಸಾಕಾನೆ ಆನೆ ಶಿಬಿರದಲ್ಲಿ ನಡೆದ ಕ್ಲೀನ್ ದುಬಾರೆ ಸ್ವಚ್ಛತಾ ಅಭಿಯಾನ. ಪ್ರವಾಸಿ ಕೇಂದ್ರಗಳ ಸ್ವಚ್ಛತೆ ಕಾಪಾಡಲು ಇಲಾಖೆ ಮೂಲಕ ಯೋಜನೆ. ಅರಣ್ಯ ಇಲಾಖೆ ನೇತೃತ್ವದಲ್ಲಿ ನಡೆದ ದುಬಾರೆ ಸ್ವಚ್ಛತಾ ಅಭಿಯಾನ. ಕುಶಾಲನಗರದಲ್ಲಿ 2 ದಿನಗಳ ಕಾಲ ನಡೆದ ಜಿಲ್ಲಾ ಮಟ್ಟದ ರೋಮನ್ ಕ್ಯಾಥೋಲಿಕ್ ಕಪ್ ಕ್ರಿಕೆಟ್ ಪಂದ್ಯಾಟ. ಕ್ರೀಡಾಕೂಟಗಳು ಸ್ನೇಹ, ಸಾಮರಸ್ಯ, ಬಾಂಧವ್ಯವನ್ನು ಬೆಸೆಯುವ ವೇದಿಕೆಯಾಗಲಿ ಗಣ್ಯರ ಅಭಿಮತ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆ ಈಡೇರಿಸುವಂತೆ ಮಡಿಕೇರಿಯಲ್ಲಿ ಧರಣಿ ಸತ್ಯಾಗ್ರಹ. ಸ್ವಾಮಿ ಆಯೋಗ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸುವಂತೆ ಆಗ್ರಹ. ಕುಶಾಲನಗರ ಪಟ್ಟಣದಲ್ಲಿ ನಗರೋತ್ಥಾನ ಯೋಜನೆ ಮೂಲಕ ಸಂಪೂರ್ಣಗೊಂಡ ರಸ್ತೆ ಕಾಮಗಾರಿ.
5 ಕೋಟಿ ರೂಗಳ ವೆಚ್ಚದಲ್ಲಿ ನಡೆದ ಡಾಂಬರೀಕರಣ ಕಾರ್ಯ. ಸುದ್ದಿ ಹಾಗೂ ಮನರಂಜನೆಗಾಗಿ ವೀಕ್ಷಿಸಿ ಕಾವೇರಿ ಚಾನೆಲ್ 12 ತಬಲಾ ವಿಜಯ್ ಕುಮಾರ್ ಹೆಬ್ಬಾಲೆ. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ.